أكبر الله أكبر الله أكبر الله أكبر. أشهد أن لا إله إلا الله. أشهد أن لا ಅಭಿಮಾನಿಗಳಾದಂಥ ಡೈಮಂಡ್ ಕೂಟದ ಸ್ಪೋರ್ಟ್ಸ್ ಕ್ಲಬ್ಬಿನ ಮಿತ್ರ ಸಂಘಟನೆಯಾದಂಥ ಡೈಮಂಡ್ ಕೂಟದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸರ್ವ ಸದಸ್ಯರು, ನೆರೆದಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ಉಪವಾಸದ ಲಾಸ್ಟಿನ ಹಂತದಲ್ಲಿ ಇರುವಂಥ ಆ ಪರಿಸ್ಥಿತಿಯಲ್ಲಿ ಆ ಉಪವಾಸ ಸಂದರ್ಭದಲ್ಲಿ ಒಂದು ವಿಕ್ಟರ್ ಕೂಟವನ್ನು ಏರ್ಪಡಿಸಿದಂಥ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನವರ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೆ ನಾನು ಮನಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದಿಸಿ ಕೃತಜ್ಞತೆ ಸಲ್ಲಿಸುತ್ತಾ, ಅವರು ನಮ್ಮನ್ನು ಕರೆದು ಒಂದು ವಿಕ್ಟರ್ ಕೂಟವನ್ನು ಏರ್ಪಡಿಸಿದಂಥ ಒಂದು ಕಾರ್ಯಕ್ರಮ ಅಂತ ನೋಡುವಾಗ ನಮಗೆ ಭಾಳ ಒಂದು ಸಂತೋಷದ ಸಂಗತಿ ಅಂತ ಹೇಳಲಿಕ್ಕೆ ಭಾಳ ಒಂದು ವಿಶೇಷತೆ ಇದರಲ್ಲಿ ಉಂಟಂತ ನನಗೆ ಕಾಣ್ತದೆ. ಇದು ನೋಡಿ, ಇವತ್ತಿನ ಈ ದೇಶದ ಈ ಪರಿಸ್ಥಿತಿಯಲ್ಲಿ ಒಂದು ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿ, ಶಾಂತಿ ಸೌಹಾರ್ದತೆಯ ಪ್ರೀತಿ ವಿಶ್ವಾಸವನ್ನು ಶಾಶ್ವತವಾಗಿ ಉಳಿಸಲು ಅದಕ್ಕೆ ಬೇಕಾದ ಶ್ರಮಪಟ್ಟು ಕೆಲಸ ಮಾಡುವಂಥ ಒಂದು ಸಂಘಟನೆ ಆದರೆ ಅದು ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗುತ್ತೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಮನಪೂರ್ವಕವಾಗಿ ವಂದಿಸಿ, ಇಂಥ ಒಂದು ಕಾರ್ಯಕ್ರಮಕ್ಕೆ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಪದಾಧಿಕಾರಿಗಳಾದಂಥ, ಅದರ ಅಧ್ಯಕ್ಷರಾದಂಥ, ಅದಕ್ಕೆ ನೇತಾರರಾದಂಥ ಲತೀಫ್ನವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ಎಲ್ಲ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿ, ನಮ್ಮ ಮೊಹಮ್ಮದ್ ಮುಖಚೇರಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಅವರ ಆರೋಗ್ಯದಲ್ಲಿ ಅನಾರೋಗ್ಯ ಸ್ವಲ್ಪ ಇದ್ದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಇದಕ್ಕೆ ಅವರಿಗೆ ನಾನು ಭಾಳ ಕೃತಜ್ಞತೆಯನ್ನು ಸಲ್ಲಿಸಿ, ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದ ಎಲ್ಲ ಬಂಧುಗಳಿಗೆ ನಾನು ಕೃತಜ್ಞತೆ ಪೂರ್ವಕ ವಂದಿಸಿ, ಇಂಥ ಕಾರ್ಯಕ್ರಮ ನಡೆಯಲಿ, ದೇವರು ಆರೋಗ್ಯ ಭಾಗ್ಯ ಸೌಭಾಗ್ಯವನ್ನು ಕೊಟ್ಟು ಇನ್ನೂ ಕೂಡ ಹೆಚ್ಚೆಚ್ಚು ಜನಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಸಿಕ್ಕಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ನನ್ನ ಅಭಿಪ್ರಾಯವನ್ನು ನಿಲ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಮ್. ಅಲ್ಹಮ್ದುಲಿಲ್ಲಾಹ್. ಡೈಮಂಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಇದರ ವತಿಯಿಂದ ಇಂದು ಈ ಒಂದು ಉಲ್ಲಾಲದ ಸುಭಾಷ್ ನಗರದ ಗ್ರೀನ್ ಫೀಲ್ಡ್ ಈ ಒಂದು ಹೊರಾಂಗಣದಲ್ಲಿ ನಡೆದಂಥ ಇಫ್ತಾರ್ ಮೀಟ್ ಕಾರ್ಯಕ್ರಮ, ಪವಿತ್ರವಾದ ಈ ಒಂದು ರಂಜಾನ್ ತಿಂಗಳಲ್ಲಿ ರಂಜಾನ್ ಉಪವಾಸ ಎಷ್ಟು ಪವಿತ್ರವೋ ಅಷ್ಟೇ ಪವಿತ್ರ ಕೂಡ ಒಂದು ಇಫ್ತಾರ್. ಪೈಗಂಬರವರು ಹೇಳ್ತಾರೆ, ಯಾರು ಉಪವಾಸ ವೃತ್ತನಾಗಿದ್ದಾನೋ ಅವನಿಗೊಂದು ಇಫ್ತಾರ್ ಕೂಟ ಏರ್ಪಡಿಸಿದರೆ ಅಷ್ಟೇ
ಪ್ರತಿಫಲ ನಿಮಗೆ ಉಪವಾಸ ಇರಿದಷ್ಟೇ ಪ್ರತಿಫಲ ಸಿಗ್ತದೆ ಎಂದು ಹೇಳಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವು ಡೈಮಂಡ್ ಅಂದರೆ ಒಂದು ಕುಟುಂಬ. ಇವತ್ತು ನಡೆದದು ಈ ಡೈಮಂಡ್ ಕುಟುಂಬದ ಒಂದು ಸಮ್ಮಿಲನ, ಒಂದು ಗೆಟ್ ಟುಗೆದರ್. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 150 ನಮ್ಮ ಸದಸ್ಯರನ್ನು ಸೇರಿಸಿ ಇತರ ಸದಸ್ಯರು, ನಗರಸಭಾ ಸದಸ್ಯರುಗಳು, ನಮ್ಮ ನಿಜಾಮ್ ಅವರು ಬಂದಿರ್ತಾರೆ. ಅದೇ ರೀತಿ ಇವತ್ತು ನಮ್ಮ ಡೈಮಂಡ್ ತಂಡದ ಒಂದು ಬ್ಯಾಕ್ ಬೋನೇ ಹೇಳ್ಬೋದು, ಇಬ್ರಾಹಿಂ ಅಂತ, ಅವರಿಗಾಗಿಯೇ ನಾವೊಂದು ಈ ಡೇಟ್ ನಿಗದಿಪಡಿಸಿದ್ದು, ಈ ಡೇಟನ್ನು ನಿಗದಿ. ಅದೇ ರೀತಿ ನಮ್ಮ ಫೌಂಡರ್, ಈಗಿನ ಪ್ರಸ್ತುತ ಅಧ್ಯಕ್ಷರು ನಮ್ಮ ಫೌಂಡರ್ ಆದಂಥ ಅಬ್ದುಲ್ ಲತೀಫ್, ಅದೇ ರೀತಿ ನಮ್ಮ ಜೊತೆ ಕಾರ್ಯದರ್ಶಿ ಅವಿನಾಶ್, ಅದೇ ರೀತಿ ನಮ್ಮ ಹಿರಿಯರಾದ ಇಮ್ತಿಯಾಜ್, ನಮ್ಮ ಕಾರ್ಯದರ್ಶಿಯಾದ ನಾಸೀರ್, ಇತರ ಎಲ್ಲ ಸದಸ್ಯರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಈ ರಂಜಾನಿಗೆ ಮೊದಲು ಕೂಡ ನಾವು ಬಹಳ ಸುಮಾರು 2 ಲಕ್ಷ ವೆಚ್ಚದಲ್ಲಿ ಸುಮಾರು 78 ಜನರಿಗೆ ರಂಜಾನ್ ಕಿಟ್ಟನ್ನು ಕೂಡ ವಿತರಿಸಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಕೂಡ ಇನ್ನು ಮುಂದಿನ ಕಾರ್ಯಕ್ರಮ ನಮ್ಮ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಅದು ಕೂಡ ಜೂನ್ ಮೊದಲನೇ ವಾರದಲ್ಲಿ ಇನ್ಶಾಲ್ಲಾ ನಡೆಯಲಿರುವುದೆಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.